ಒಂದು ಊರಿನಲ್ಲಿ ಕುಡುಕರ ಸಂಖ್ಯೆ ಜಾಸ್ತಿ ಆಗಿರುತ್ತಂತೆ. ಆ ಎಲ್ಲ ಕುಡುಕರನ್ನು ಒಂದು ಕಡೆ ಸೇರಿಸಿ ವಿಜ್ಞಾನಿಗಳನ್ನ ಕರೆಸ್ತಾರೆ. ಈ ಕುಡುಕರಿಗೆ ಕುಡಿತದ ದುಷ್ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಿಡಿಸಿ ಹೇಳಿ, ಇವ್ರು ಕುಡಿತವನ್ನ ಹೆಂಗಾದ್ರೂ ಮಾಡಿ ನೀವು ಬಿಡಿಸಿ, ಸೈಂಟಿಸ್ಟ್ ಹೇಳಿದ್ರೆ ಈ ಕುಡುಕರು ಕೇಳ್ತಾರೆ ಅಂತ ಹೇಳಿ ಊರಿನವರು ಒಂದು ವ್ಯವಸ್ಥೆ ಮಾಡಿಸ್ತಾರೆ. ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಸೇರ್ಕೊಂಡು. ಸೊ ಈ ಕುಡುಕರದ್ದು ಸಮಾವೇಶ ಅಲ್ಲಿ ಸೇರುತ್ತೆ. ಕುಡುಕರೆಲ್ಲ ಸೇರಿದಾಗ ವಿಜ್ಞಾನಿಗಳು ಬಂದು ಇವರಿಗೆ ತುಂಬ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ಮನಸ್ಸಿಗೆ ನಾಟತ್ತೆ ಅಂತ ಹೇಳಿ ಒಂದು ಗಾಜಿನ ಗ್ಲಾಸನ್ನು ತಗೊಳ್ತಾರೆ. ಆ ಗಾಜಿನ ಗ್ಲಾಸಿಗೆ ಒಂದು 90ಯನ್ನು ಹಾಕ್ತಾರೆ. ಆ 90ಯನ್ನು ಹಾಕಿ ಒಂದು ಅವರೆಕಾಳಿನಲ್ಲಿರುವಂಥ ಹುಳ, ಅವರೇ ಹುಳ ಅಂತ ನಿಮ್ಗೆ ಗೊತ್ತಾಗ್ಬೋದು, ಆ ಹುಳವನ್ನು ತೆಗೆದು ಆಗ 90 ಒಳಗಡೆ ಅಂದರೆ ಆ ಸಾರಾಯಿಯ ಒಳಗಡೆ ಹಾಕ್ತಾರೆ. ಅದು ಸ್ವಲ್ಪ ಹೊತ್ತಲ್ಲಿ ಒದ್ದಾಡಿ ಸತ್ತು ಹೋಗುತ್ತೆ. ಈ ಸಾರಾಯಿ ಅದ್ರೊಳಗಡೆ ನಾನು ಹುಳವನ್ನು ಹಾಕಿದೆ, ಹುಳ ಸಾರಾಯಿನ ಕುಡಿದು ಒದ್ದಾಡಿ ಸತ್ತು ಹೋಯ್ತು. ಇದರಿಂದ ನಿಮ್ಗೆಲ್ಲ ಏನ್ ಅರ್ಥ ಆಯ್ತು ಅಂತ ವಿಜ್ಞಾನಿಗಳು ಕೇಳ್ತಾರೆ. ಕುಡುಕರೆಲ್ಲ ತುಂಬಾ ಖುಷಿ ಆಗ್ತಾರೆ. ಅವ್ರು ಹೇಳ್ತಾರೆ, ಮಹಾಸ್ವಾಮಿ ನಿಮ್ಮ ಉದ್ದೇಶ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ಏನಂದ್ರೆ ಈ ಸಾರಾಯಿ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಒಳಗಿನ ಹುಳಗಳೆಲ್ಲ ಹಂಗೆ ಒದ್ದಾಡಿ ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವು ಸಾರಾಯಿ ಕುಡಿಬೇಕು, ಉಳಿದವ್ರಿಗೂ ಸಾರಾಯನ ಕುಡಿಸ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಅಂತ ಅಂದ್ಕೊಂಡು ನಾವು ಮಾಡ್ತಿರೋದೇ ಸರಿ ಇದೆ, ನಡೀರಿ ಎದ್ದೋಗೋಣ ಅಂತ ಹೇಳಿ ಎಲ್ಲರೂ ಎದ್ದು ಹೋಗ್ತಾರೆ. ಇಲ್ಲಿ ಆ ಊರಿನವರು ವಿಜ್ಞಾನಿಗಳನ್ನ ಕರೆಸಿದ ಉದ್ದೇಶನೇ ಬೇರೆ ಇತ್ತು. ಆ ವಿಜ್ಞಾನಿಗಳು ತೋರಿಸಿ ಹೇಳಿದಂಥ ಉದ್ದೇಶವೇ ಬೇರೆ ಇತ್ತು. ಆದರೆ ಅದನ್ನು ತಗೊಳ್ಳುವಂತಹ ರೀತಿಯೇ ತಪ್ಪಾಗಿತ್ತು. ಬಹಳಷ್ಟು ಸಲ ತುಂಬ ಜನರಿಗೆ ನೀವು ಏನೇ ಹೇಳಿ ಅವರು ಆ ವಿಷಯವನ್ನು ಅವರಿಗೆ ಹೆಂಗೆ ಬೇಕೋ ಹಂಗೆ ಅರ್ಥ ಮಾಡ್ಕೊಳ್ತಾರೆ. ನೀವು ಏನೇ ಯಾವುದೋ ಒಂದು ವಿಷಯವನ್ನು ಬಹಳ ಸರಿಯಾಗಿ ಅವ್ರ ಮುಂದೆ ಹೇಳಿ ಇದು ಹಿಂಗಾಗುತ್ತೆ, ಹಿಂಗಾಗುತ್ತೆ ಅಂತ ಹೇಳಿ ಅವ್ರು ಮತ್ತೆ ಕೊನೆಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ತಗೊಂಡು ನೀನು ಅದನ್ನೇ ಹೇಳಿದೆ ಅಂತ ಅಂದ್ಕೊಂಡು ತಾನು ಮಾಡ್ತಿರೋದೇ ಸರಿ ಅಂತ ವಾದ ಮಾಡ್ತಾರೆ. ಈ ಥರದವ್ರು ನೀವೇನಾದರೂ ಜೀವನದಲ್ಲಿ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.